ಒಂದು ಕರೆಕ್ಟ್ ಒಂದು ಸ್ಪೂನಷ್ಟು ಏನು ಮಾಡಬೇಕು, ಎಣ್ಣೆ ಹಾಕ್ಕೋಬೇಕು. ಕಡಿಮೆ ಆದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮೊದಲು ಬೆಂಡೆಕಾಯಿ, ಮೆಣಸಿನ್ಕಾಯಿ ಮತ್ತು ಏನು ತುರಿದ ನಾರು ಇನ್ನು ಫ್ರೈ ಮಾಡಿ. ಈ ಥರ ಆದಮೇಲೆ ಸ್ವಲ್ಪ ಈರುಳ್ಳಿ, ನೆಕ್ಸ್ಟು ಶೇಂಗಾ ಕಾಳು, ಬೆಳ್ಳುಳ್ಳಿ, ಇಷ್ಟೇ. ಜೀರಿಗೆ ಅದೆಲ್ಲ ಗ್ರೈಂಡಲ್ಲಿ ಹಾಕ್ತಿಲ್ಲ, ಅದರಲ್ಲಿ ಹಾಕ್ಕೋಬೇಕು. ಸ್ವಲ್ಪ ಶುಂಠಿ ಎಲ್ಲ ಇದರಲ್ಲೇ ನಾವು ಫ್ರೈ ಮಾಡಿದ್ರೂ ಬರುತ್ತೆ, ಸಪ್ರೇಟಾಗಿ ಮಾಡಿಕೊಂಡ್ರೂ ಬರುತ್ತೆ. ಏನು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು, ಅದು ಸ್ಮೆಲ್ ಬರುತ್ತೆ ಕರೆದಿದ್ದು, ಅದು ಫ್ರೈ ಮಾಡಿದ್ದು. ಆ ಸ್ಮೆಲ್ ಬಂದ ತಕ್ಷಣ ಆರಿಸಿ ಸ್ವಲ್ಪ ಒಂದು 2 ಮಿನಿಟ್ಸ್ ಅದನ್ನು ಆರಲಿಕ್ಕೆ ಬಿಟ್ಟು ಆಮೇಲೆ ಮಿಕ್ಸರ್ನಲ್ಲಿ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿದರೆ ಒಳ್ಳೆ ಟೇಸ್ಟ್ ಆಗಿ ಚಟ್ನಿ ಬರುತ್ತೆ. ಇದನ್ನು ಮಾಡಿ ನೀವು ಕೂಡ ಮನೆಯಲ್ಲಿ ಚಪಾತಿ, ರೊಟ್ಟಿ ಮತ್ತು ರೈಸ್ನಲ್ಲಿ ಆರಾಮ್ಸೆ ತಿನ್ಬೋದು ಚೆನ್ನಾಗಿ. ನಾನು ಯಾಕೆ ಇದನ್ನೆಲ್ಲ ಮಾಡ್ತಾಯಿದ್ದೀನಂದ್ರೆ, ನಾವು ಈ ಕಡೆ ನಮ್ಮ ಒಂದು ಉತ್ತರ ಕರ್ನಾಟಕದಲ್ಲಿ ಜೋಳದ ರೊಟ್ಟಿ ತಿನ್ನೋದು ಜಾಸ್ತಿ. ಹಾಗಾಗಿ ಎಲ್ಲರೂ ರೊಟ್ಟಿಯಲ್ಲಿ ವೆರೈಟಿ ಚಟ್ನಿಗಳನ್ನು ತಿನ್ನೋ ಒಂದು ನಮ್ಮಲ್ಲಿ ಪದ್ಧತಿ. ಹಾಗಾಗಿ ನಾವು ಏನು ಮಾಡ್ತಾಯಿದ್ದೀವಿ, ರೊಟ್ಟಿ ಜೊತೆಗೆ ಅಥವಾ ಚಪಾತಿ ಜೊತೆಗೆ ತಿನ್ನಲಿಕ್ಕೆ ಈಗ ಟೇಸ್ಟ್ ಆದರೂ ಕೂಡ ರೈಸಲ್ಲಿ ಕೂಡ, ದೋಸೆದಲ್ಲಿ ಕೂಡ ತಿನ್ನುವಂಥ ಒಂದು ಹ್ಯಾಬಿಟು ಕೂಡ ಇದೆ. ನೀವು ಕೂಡ ನೀವು ಶೇರ್ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಚೆನ್ನಾಗಿ ಈ ಥರ ನಾವು ಫ್ರೈ ಮಾಡಿ ಸ್ವಲ್ಪ ಆರಲಿಕ್ಕೆ ಬಿಡಬೇಕು. ಈ ಥರ